ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಜೊತೆಗೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಸ್ಪೆಷಲಿಯಾಗಿ ಸುಮಾರು ಜನಕ್ಕೆ ಈ ತಿಂಗಳದು ಹಂಗಂದು ಡಿಸೆಂಬರ್ 2025 ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಸುಮಾರು ಡೌಟ್ಸ್ಗಳು ಕೇಳ್ತಿದ್ದಾರೆ ಸ್ನೇಹಿತರೆ ಇನ್ಸ್ಟಾಗ್ರಾಮ್ಲೆಲ್ಲನೂ. ಅದ್ರ ಬಗ್ಗೆ ಇವತ್ತೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ. ಸೊ ಯಾಕಂದರೆ ಸುಮಾರು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕಾಗ್ತಲ್ಲ, ಇನ್ನೇನು ಮಂತ್ ಬರ್ತಿದೆ 25th ಒಳಗಡೆ ಪ್ರತಿಯೊಬ್ಬರು ಸಹಿತ ಯಾರ್ಯಾರು ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅವರೆಲ್ಲರೂ ಸಹಿತ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮ್ಮ ಯೂನಿಟಿ ಈ ತಿಂಗಳದ್ದು ಬರೋದು ನಿಮಗೆ ಸ್ಟಾಪ್ ಆಗ್ಬೋದು ಸ್ನೇಹಿತರೆ. ಅದಕ್ಕೆ ಪ್ರತಿಯೊಬ್ಬರು ಸಹಿತ ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿ ಕೊಡಬೇಕಾಗಿರುತ್ತೆ. ಹಾಗೆ ಅದೇ ಹೆಂಗೆ ಕೊಡೋದು ಮತ್ತು ಫಾರ್ಮ್ನ ಹೆಂಗೆ ಫಿಲ್ ಮಾಡೋದು ಅಂತ ಹೇಳ್ಬಿಟ್ಟು ಆಡಿಯೋ ಒಂದು ವೀಡಿಯೋ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವೀಡಿಯೋ ಲಿಂಕ್ ಬೇಕು ಡಿಸ್ಕ್ರಿಪ್ಷನ್ ಕಡೆ ಇರುತ್ತೆ, ಬೇಕು ನೀವು ಚೆಕ್ ಮಾಡ್ಬೋದು. ಇಲ್ಲ ನಮ್ಮ ಚಾನಲ್ ಬೇಕು ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನಾವು ಡೈರೆಕ್ಟಾಗಿ ನಾವು ಟಾಪಿಕ್ ಹೋಗೋಣ ಸ್ನೇಹಿತರೆ. ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಸುಮಾರು ಜನಕ್ಕೆ ಏನು ಡೌಟ್ಸ್ ಇತ್ತಂದ್ರೆ ಸ್ನೇಹಿತರೆ, ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಹಾಕಬೇಕು ಅಂತ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕಾದ್ರೆ ಸ್ನೇಹಿತರೆ ಆಧಾರ್ ಕಾರ್ಡ್ ಡೀಟೇಲ್ಸು ಮುಂಚೆನೂ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇತ್ತು ಸ್ನೇಹಿತರೆ. ಆಧಾರ್ ಕಾರ್ಡ್ ಐಡೆಂಟಿಫಿಕೇಷನ್ ಆಯ್ತಿಲ್ಲ ಅಂತ. ಮತ್ತು ಇನ್ನೊಂದು ನಿಮ್ಮ ಮಾರ್ಕ್ಸ್ ಟಾಪ್ ಹೈ ಸ್ಕೋರ್ ಯಾವುದ್ಯಾವ್ದು ಹಾಕಬೇಕಂತ ಸುಮಾರು ಜನಕ್ಕೆ ಡೌಟ್ ಆಗಿದೆ. ಸುಮಾರು ಕಾಂಬಿನೇಷನ್ BSc ಆಗಿರಲಿ, ಯಾರ್ಯಾರು PG ಕೋರ್ಸ್ ಹಾಕಬೇಕಾ ಅಥವಾ UG ಹಾಕಬೇಕಾ ಸುಮಾರು ಜನಕ್ಕೆ ಡೌಟ್ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ, ಸ್ಕೋರ್ ಯಾವ್ದು ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೂ ಸುಮಾರು ಮತ್ತು ನಿಮ್ಮ ಆಧಾರ್ ಮತ್ತು ನಿಮ್ಮ ಡಿಗ್ರಿ ಸರ್ಟಿಫಿಕೇಟಲ್ಲಿ ಸಹಿತ ಸುಮಾರು ಜನಕ್ಕೆ ನೇಮಲ್ಲಿ ಕೋಮಾ ಅಥವಾ ಡಾಟ್ ಏನಾರು ಇದ್ದರೆ ಅದು ತಗೋತಿಲ್ಲ ಸ್ನೇಹಿತರೆ. ಆ ಸೆಲ್ಫ್ ಡಿಕ್ಲೇರೇಷನ್ ನಾಟ್ ಅಲೌಡ್ ಕಾಮಾ ಅಂತ ಬರ್ತೈತೆ. ಅದಕ್ಕೂ ಏನು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಾಗೆ ಆದರೆ ಮೊದಲಿಗೆ ನೋಡೋದಾದರೆ ಸ್ನೇಹಿತರೆ, ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಆಡಿಟ್ ಶುರು ಆಗಿದೆ, ಬಿಗಿನ್ ಆಗಿದೆ. ಅದು ಹೆಂಗೆ ಡೌಟ್ಸ್ ಅಂತ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಿದೆ ಹೆಂಗೆ ಹಾಕಬೇಕು ಅಂತ. ಅದರಲ್ಲಿ ಸುಮಾರು ಜನಕ್ಕೆ ಡೌಟ್ಸ್ ಏನಂದರೆ, ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಹಾಕಬೇಕು ಅಂದರೆ ಸ್ನೇಹಿತರೆ, ಯುನಿಟಿ ಅಪ್ಲಿಕೇಶನ್ ಯಾರ್ಯಾರು ಸಬ್ಮಿಟ್ ಮಾಡಿರ್ತೀರೋ ಹಾಗೆ ಸಬ್ಮಿಟ್ ಮಾಡಿ ನಿಮಗೆ ಬೆನಿಫಿಟ್ ಬರ್ತಿರುತ್ತೋ ಸ್ನೇಹಿತರೆ, ಅವರೆಲ್ಲರೂ ಸಹಿತ ಬೆನಿಫಿಟ್ಸ್ ಅಂದರೆ ಯಾರ್ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಿರುತ್ತೋ ಅವರೆಲ್ಲರೂ ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕಾಗಿರುತ್ತೆ. ಇವಾಗ ಇತ್ತೀಚೆಗೆ ಯಾರ್ಯಾರು ಡಿಸೆಂಬರ್ ತಿಂಗಳು ಅಥವಾ ನವಂಬರ್ ತಿಂಗಳಲ್ಲಿ ಅಥವಾ ಇನ್ನು ಅಕ್ಟೋಬರ್ ತಿಂಗಳಿಂದ ಯಾರ್ಯಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ ಈ ಪ್ರೆಸೆಂಟ್ ಮಂತ್ಗಳು ಸಹಿತ ಯಾರ್ಯಾರು ಯೂನಿಟಿ ಅಪ್ಲಿಕೇಶನ್ ಹಾಕಿರ್ತಾರೋ ಅವ್ರಿಗೆ ಯಾರಿಗೂ ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕಕ್ಕೆ ತಗೋತಿರಲ್ಲ ಸ್ನೇಹಿತರೆ. ಅವ್ರ ಅಪ್ಲಿಕೇಶನ್ ಅಕ್ಟೋಬರ್ ಇಲ್ಲ ನವಂಬರಲ್ಲಿ ಸಬ್ಮಿಟ್ ಮಾಡಿದರೆ ನಿಮ್ಮ ಯೂನಿಟಿ ಅಪ್ಲಿಕೇಶನ್ ಹೊಸದಾಗಿ ಅವ್ರಿಗೂ ಸಹಿತ ಒಬ್ಬರು ತಗೋತಿರಲ್ಲ. ಅವ್ರ ಅಪ್ಲಿಕೇಶನ್ ವೆರಿಫೈ ಆಗಿದೆ DDPI ಕಡೆಯಿಂದ. ಮುಂಚೆ ಡೈರೆಕ್ಟಾಗಿ ಏನು ವೆರಿಫೈ ಆಗ್ತಿದ್ದಿಲ್ಲ ಸ್ನೇಹಿತರೆ, ಆಲ್ರೆಡಿ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದಿತ್ತು. ಆದರೆ ಇವಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಯೂನಿಟಿ ಯಾರ್ಯಾರು ಹೊಸೊಬ್ಬರು ಏನೇ ಅಪ್ಲಿಕೇಶನ್ ಹಾಕಿದ್ರು ಸಹಿತ ಡಿಪಾರ್ಟ್ಮೆಂಟ್ ಅವ್ರನ್ನ ವೆರಿಫೈ ಮಾಡಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕೆ. ನೀವು ಎಲ್ಲಿ ವೆರಿಫೈ ಮಾಡಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಆಫೀಸ್ ಇಲ್ಲ DDP ಆಫೀಸ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಯೂನಿಟಿ ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟು ತೊಗೊಂಡು ಮತ್ತು ವಿತ್ ಆಧಾರ್ ಕಾರ್ಡ್ ಮತ್ತು ಎಜುಕೇಷನ್ ಡೀಟೇಲ್ಸ್ ತೊಗೊಂಡು ನಿಮ್ಮ ಅಪ್ಲಿಕೇಶನ್ ನೀವು ವೆರಿಫೈ ಮಾಡಬೇಕಾಗಿರುತ್ತೆ, ವೆರಿಫೈ ಮಾಡಿಸ್ಕೋಬೇಕಾಗಿರುತ್ತೆ. ಇವಾಗ ಯಾರ್ಯಾರು ಪ್ರೆಸೆಂಟಾಗಿ ಆಗ್ತಿರ್ತಾರೆ ಅವರೆಲ್ಲರೂ ಸಹಿತ ಯೂನಿಟಿ ಸೆಲ್ಫ್ ಡಿಕ್ಲರೇಷನ್ ಡಿಸೆಂಬರ್ ಮಂತ್ದು ಸಬ್ಮಿಟ್ ಮಾಡೋಕ್ಕಾಗಲ್ಲ. ಫರ್ದರ್ ಡೇಸಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ನಿಮ್ಗೊಂದು ಡೌಟ್ ಇರ್ಬೋದು, ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಿ ಅಮೌಂಟ್ ಬರುತ್ತೆ ಅಂತ. ಅಮೌಂಟ್ ಬರುತ್ತೆ ಸ್ನೇಹಿತರೆ, ಯಾಕಂದರೆ ನೀವೆಲ್ಲ ಕನ್ಸಿಡರೇಷನ್ ಇವಾಗ ರೀಸೆಂಟಾಗಿ ಡಿಗ್ರಿ ಪಾಸ್ಔಟ್ ಆಗಿರ್ತಾರೆ ಅದು PG ಗ್ರ್ಯಾಜುಯೇಷನ್ ಮುಗಿಸಿರ್ತಾರೆ, ಅದಕ್ಕೋಸ್ಕರ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕೋದು ಬೇಡ, ಅದು ನಿಮಗೆ ಅಮೌಂಟ್ ಬರುತ್ತೆ. ಹಂಗಾಗಿ ನೀವು ಅಮೌಂಟ್ ಬರುತ್ತೆ ಅಂದರೆ ನೀವು ಯಾವುದೇ ಥರ ಕೋರ್ಸ್ ಯೂನಿಟಿ ಕಂಡೀಷನ್ ರೂಲ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಹೈಯರ್ ಎಜುಕೇಷನ್ ಮಾಡ್ತಿರ್ಬೋದು. ಹಾಗೆ ಏನಾರ ವರ್ಕೇನ ಮಾಡ್ತಿದ್ರು ಸಹಿತ ಅವ್ರಿಗೂ ಬರೋಲ್ಲ. ಏನು ವರ್ಕ್ ಮಾಡದೇ ಇದ್ದರೆ ನೀವು ಅಥವಾ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರೆ ಅವ್ರಿಗೆ ಮಾತ್ರ ಇದೊಂದು ಯೂನಿಟಿ ಬೆನಿಫಿಟ್ಸ್ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಸುಮಾರು ಜನಕ್ಕೆ ಆಧಾರ್ ಐಡೆಂಟಿಫಿಕೇಷನ್ ಆಗ್ತಿದ್ದಿಲ್ಲ. ಹಂಗಂದರೆ ಆಧಾರ್ ಡೀಟೇಲ್ಸ್ ಫೆಚ್ ಆದರೆ ಮಾತ್ರ ನೀವು ಯೂನಿಟಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ನೀವು ಫಿಲ್ ಮಾಡ್ಬೋದು. ಸುಮಾರು ಜನಕ್ಕೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂದರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಹಳೇದಾಗಿರುತ್ತೆ ಅಂದರೆ 10 ಇಯರ್ಸ್ ಏನಾರು ಆಗಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ನೀವು ಏನು ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿಸಿದ್ರೆ ಮೋರ್ ದೆನ್ 18 ಇಯರ್ಸ್ ಆಮೇಲೆ ನೀವು ಅಪ್ಡೇಟ್ ಏನೋ ಮಾಡಿಸಿಲ್ಲ ಅಂದರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ನೀವು ಫಸ್ಟ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಕೋಬೇಕಾಗಿರುತ್ತೆ. ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ ಸ್ನೇಹಿತರೆ. ಇವಾಗಲೇ ಪ್ರತಿಯೊಂದು ಸಹಿತ ಆಧಾರ್ ಕಾರ್ಡ್ ಮುಖಾಂತರನೇ ಡೀಟೇಲ್ಸ್ ಎಲ್ಲ ಅಪ್ಲಿಕೇಶನ್ ಹಾಕೋದ್ರಿಂದ ಕಾರಣ ಪ್ರತಿಯೊಬ್ಬರು ಸಹಿತ ಆಧಾರ್ ಡೀಟೇಲ್ಸ್ ಏನಾದ್ರು ಫೆಚ್ ಆಗ್ತಿಲ್ಲ ಅಂದರೆ ನೀವು ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಮಾಡಿಸ್ಕೋಬೇಕಾಗಿರುತ್ತೆ. ಅಪ್ಡೇಟ್ ಮಾಡಿಸ್ಕೊಂಡು ನೀವು ಅಪ್ಲಿಕೇಶನ್ನ ನೀವು ಹಾಕ್ಬೋದು ಹೋಗಿರುತ್ತೆ ಸ್ನೇಹಿತರೆ. ಅಪ್ಡೇಟ್ ಆಗಿದ್ರೂ ಸಹಿತ ನೀವು ಏನಾರು ಅಪ್ಲಿಕೇಶನ್ ತಗೋತಿಲ್ಲ ಅಂದರೆ ನೀವು ನಿಮ್ಮ ಆಫೀಸ್ ಯೂನಿಟಿ ಕಾಂಟ್ಯಾಕ್ಟ್
ನಂಬರ್ನ ಆಲ್ರೆಡಿ ನೀವು ಸುಮಾರು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಮೇಲ್ ಮಾಡ್ಬೋದು ಸ್ನೇಹಿತರೆ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಸುಮಾರು ಜನಕ್ಕೆ ಇದು ನೇಮ್ ಡೀಟೇಲ್ಸ್, ಸುಮಾರು ಜನಕ್ಕೆ ಡಿಗ್ರಿಯಲ್ಲಿ ಇರೋ ಮತ್ತು ಎಜುಕೇಷನಲ್ಲಿ ಇರೋ ನೇಮ್ಸ್, ಕಾಮ ಆಗಲಿ ಫುಲ್ ಸ್ಟಾಪ್ ಆಗಲಿ ಅದು ಅಪ್ಲಿಕೇಶನ್ ತೊಗೋತಿದ್ದಿಲ್ಲ. ಅಂಥವ್ರು ಏನು ಮಾಡ್ಬೇಕಾದ್ರೆ ನೀವು ಡೈರೆಕ್ಟಾಗಿ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಇಲ್ಲ DD ಆಫೀಸ್ಗೆ ಹೋಗ್ಬಿಟ್ಟು DDPI ಆಫೀಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವ್ರ ಮುಖಾಂತರ ಇದೊಂದು ಸೊಲ್ಯೂಷನ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದೇ ಥರ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು. ಹಾಗೆ ಇನ್ನು ಸುಮಾರು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಮಿಟ್ ಮಾಡಿ, ಹಂಗೆ ಡೌಟ್ಸ್. ಹಾಗೆ ನೆಕ್ಸ್ಟ್ ಡೌಟ್ಸ್ ಏನಂದರೆ ಸ್ನೇಹಿತರೆ, ಅಲ್ಲಿ ನಿಮಗೆ ಆಪ್ಷನ್ ಐತೆ ಇಲ್ಲಿ ಟಾಪ್ 3 ಸಬ್ಜೆಕ್ಟ್ ನೀವು ಮಾರ್ಕ್ಸ್ ಹಾಕಬೇಕು ಅಂತ. ಟಾಪ್ 3 ಸಬ್ಜೆಕ್ಟ್ ಅಂದರೆ ಸ್ನೇಹಿತರೆ ನೀವು ಎಷ್ಟು ಸೆಮಿಸ್ಟರ್, ಫಾರ್ ಎಕ್ಸಾಂಪಲ್ ನೀವು ಏನಾರ ಡಿಗ್ರಿಲಿ ಏನೋ 6 ಸೆಮಿಸ್ಟರ್ಸ್ ಇಲ್ಲ ನಿಮ್ಗೆ ಎಷ್ಟು ಸೆಮಿಸ್ಟರ್ಸ್ ಇರುತ್ತೆ, ಆ ಸೆಮಿಸ್ಟರ್ಸ್ ಅಷ್ಟು ಸೆಮಿಸ್ಟರ್ದು ಸ್ನೇಹಿತರೆ ಅದರಲ್ಲಿ ನೀವು ಯಾರ್ದು ಟಾಪ್ 3 ಸ್ಕೋರ್ 5 ಸ್ಕೋರ್ ಮಾಡಿರ್ತೀರೋ ಆ ಸ್ಕೋರ್ಸ್ಗಳನ್ನ ನೀವು ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ಬಿಟ್ಟು ಫಿಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇದು ಯಾಕಂದರೆ ಇನ್ನೂ ಸುಮಾರು ಜನಕ್ಕೆ ಡೌಟ್ಸ್ಗಳಿರುತ್ತೆ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಅಂತ. ಹಂಗಲ್ಲ ಸ್ನೇಹಿತರೆ, ಇದು ಕನ್ಸಿಡರ್ ಆಗೋದು ಎಲ್ಲ ಸೆಮಿಸ್ಟರ್ ಸೇರಿಸಿ ಅದರಲ್ಲಿ ನೀವು ಯಾವುದು 5 ಸ್ಕೋರ್ ಮಾಡಿದ್ರು, ಟಾಪ್ 5 ಸ್ಕೋರ್ ಯಾವ್ದು ಮಾಡಿದ್ರು ಆ ಟಾಪ್ 5 ಸ್ಕೋರ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಯಾವುದೇ ಕೋರ್ಸ್ಗಳು ಮಾಡಿದ್ರು ಅದರಲ್ಲಿ ನೀವು ಯಾವ ಟಾಪ್ 3 ಸಬ್ಜೆಕ್ಟ್ 5 ಸ್ಕೋರ್ ಮಾಡಿದ್ರು ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಹೆಂಗೆ ಅದನ್ನ ಫಿಲ್ ಮಾಡಬೇಕು ಅಂತ ಸ್ನೇಹಿತರೆ. ಹಾಗೆ ನಿಮಗೆ ಇನ್ನೂ ಸುಮಾರು ಜನಕ್ಕೆ ಏನು ಡೌಟ್ಸ್ ಆಗ್ತಿದೆ, ಸೆಲ್ಫ್ ಡಿಕ್ಲರೇಷನ್ ಸ್ಟೇಟಸ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ. ನನಗೆ ನೀವು ಬೇಕಾದ್ರೆ ವಿತೌಟ್ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಂಡು ನಿಮಗೆ ಸಬ್ಮಿಟ್ ಆಗಿದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ಆ ಸ್ಟೇಟಸ್ ಲಿಂಕು ಹೆಂಗೆ ಚೆಕ್ ಮಾಡೋದು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟು ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ ಸ್ನೇಹಿತರೆ. ಜಸ್ಟ್ ಅದನ್ನ ಫಾಲೋ ಮಾಡಿ, ಜಸ್ಟ್ ಅದನ್ನ ಪ್ರೊಲಾಂಗ್ ಮಾಡೋದು ಬೇಡ ಈ ವಿಡಿಯೋದಲ್ಲಿ ಸ್ನೇಹಿತರೆ. ಇನ್ನೂ ಏನಾರು ಡೌಟ್ಸ್ ಏನಾರು ಇದ್ದರೆ ಇನ್ನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಿಮ್ಗೆ ಎಲ್ಲರೂ ಸಹಿತ ಇವಾಗ ಇತ್ತೀಚೆಗೆ ಬಂದಿರೋ ಡೌಟ್ಸ್ಗಳ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಒಂದು ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ, ಒಂದು ಸ್ಕೋರ್ ಡೀಟೇಲ್ಸ್ ಯಾವ್ದು ಹಾಕಬೇಕು ಅಂತ ಹೇಳ್ಬಿಟ್ಟು, ಮತ್ತು ನೇಮ್ಸ್ ಪ್ರಾಬ್ಲಮ್ ಆಗಿರ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇವತ್ತೊಂದು ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮಾತ್ರ ಮಡಿಬೇಡಿ, ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಇನ್ನೂ ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಅವ್ರಿಗೂ ಇನ್ಫಾರ್ಮ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಹಾಕಲಿ. ನೀವು ಹಾಕಿಲ್ಲ ಅಂದರೆ ಇವಾಗಲೇ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಯೂನಿಟಿ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.